ಯೂಶಲಿ ಎವ್ರಿ ಸ್ಯಾಟರ್ಡೆ ನಾನು ಪಾರ್ಕಿಗೆ ಬರ್ತೀನಿ ವಾಕ್ ಮಾಡೋದಕ್ಕೆ. ಇಲ್ಲಿ ಏನ್ ನೋಡ್ತೀನಿ ಅಂದ್ರೆ ಒಂದ್ ಕಾಮನ್ ಫ್ಯಾಕ್ಟರ್, ಹುಡುಗಿ ಎಸ್ಪೆಷಲಿ ಸ್ಟೂಡೆಂಟ್ಸ್ ಆಯ್ತಾ, 10th ಇರ್ಬೋದು, +2 ಇರ್ಬೋದು, ಅಥವಾ ಅಂಡರ್ ಗ್ರಾಜುಯೇಷನ್ ಇರ್ಬೋದು. ಸೊ ಅವ್ರು ಬ್ಯಾಗ್ ಹಾಕೊಂಡೇ ಬಂದಿರ್ತಾರೆ. ಅವ್ರ ಮುಖ ನೋಡಿದ್ರೆ ಹೇಳ್ಬೋದು ವೆರಿ ಇಮ್ಮೆಚ್ಯೂರ್, ಪಾಪು ತರ ಇರ್ತಾರೆ. ಹುಡುಗಿ ಕುತ್ಕೊಂಡು ಏನ್ ಮಾಡ್ತಾರೆ ಗೊತ್ತಾ, ಯಾವ್ದೇ ಪಾರ್ಕ್ ಆಗ್ಲಿ ಆತರ ಆಕ್ಟಿವಿಟಿಗಳು ಮಾಡ್ತಾರೆ. ನಿಮಗೆ ಗೊತ್ತು ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಆತರ ಆಕ್ಟಿವಿಟಿ ಅಂದ್ರೆ ಕಿಸ್ ಮಾಡೋದು ಒಂಥರ ನೋಡೋರಿಗೆ ಅಂದ್ರೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ಮಾಡ್ಬೇಡಿ ಪ್ಲೀಸ್, ಆಯ್ತಾ. ಸೊ ಪ್ಲಸ್ ನೀವು ಹುಡುಗರಿಗೆ ಏನ್ ಗೊತ್ತಾ ಮೆಸೇಜ್, ಈ ತರ ಬಂದ್ ಮಾಡ್ತಾ ಇದ್ದೀರಾ ಅಂದ್ರೆ ಇಲ್ಲಿ ನೀವು ಪ್ರಾಪರ್ ಆಗಿ ನೀವು ಓದ್ತಾ ಇಲ್ಲ, ನಿಮ್ಮ ಟೈಮ್ ನ ಹಾಳು ಮಾಡ್ಕೋತಾ ಇದ್ದೀರಾ. ನೀವು ಕರೆಕ್ಟ್ ಆಗಿ ಓದಿಲ್ಲ, ಕರೆಕ್ಟ್ ಆಗಿ ಒಂದ್ ಒಳ್ಳೆ ಜಾಬ್ ಸಿಗ್ಲಿಲ್ಲ, ಅಥವಾ ನೀವು ನಿಮ್ ಲೈಫ್ ಕರಿಯರ್ ಮೇಲೆ ಫೋಕಸ್ ಮಾಡಿಲ್ಲ ಅಂದ್ರೆ ಆ ಪಾಪ ಆ ಹುಡುಗಿ ಹೆಂಗ್ ನೋಡ್ಕೋತೀರಾ ನೀವು. ಆ ಹುಡುಗಿ ನಿಮ್ನೆ ನಂಬ್ಕೊಂಡಿರತ್ತೆ. ಆ ಹುಡುಗಿ ನಿಮ್ಗೋಸ್ಕರ ಮನೆ ಸುಳ್ಳು ಹೇಳಿ ಬಂದಿರ್ತಾಳೆ. ನೀವ್ ಇಲ್ಲಿ ಬಂದ್ಬಿಟ್ಟು ಆ ಹುಡುಗಿ ಈ ತರ ಎಲ್ಲ ಆಕ್ಟಿವಿಟೀಸ್ ಈ ತರ ಎಲ್ಲ ಫೋರ್ಸ್ ಮಾಡ್ತಾ ಇದ್ರೆ ನೋಡೋರಿಗೆ ಅಜೀಬ್ ಅನ್ಸುತ್ತೆ. ರಿಯಲಿ ಹೈ ಟೈಮ್ ನೀವು ಕರಿಯರ್ ಮೇಲೆ ಫೋಕಸ್ ಮಾಡ್ಬೇಕು. ವಿದ್ಯೆ ಹತ್ತಿಲ್ಲ ಅನ್ಕೊಳ್ಳಿ, ಅಟ್ಲೀಸ್ಟ್ ಒಂದ್ ಸ್ಕಿಲ್ ಇರ್ಲಿ, ಒಂದ್ ಜಾಬ್ ಸಿಗೋಷ್ಟು. ನಿಮಗೆ ಅದಿಲ್ಲ ಅಂದ್ರೆ ಆ ಹುಡುಗಿನ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ. ಇಲ್ಲಿ ಬಂದ್ಬಿಟ್ಟು ನೀವು ಸುಮ್ನೆ ಟೈಮ್ ವೇಸ್ಟ್ ಮಾಡ್ತೀರಾ, ಪಬ್ಲಿಕ್ ಪ್ಲೇಸ್ ಅಲ್ಲಿ ನಾನ್ ಸೆನ್ಸ್ ಕ್ರಿಯೇಟ್ ಮಾಡ್ತೀರಾ. ನೆಕ್ಸ್ಟ್ ಟೈಮ್ ಈ ತರ ಎಲ್ಲ ಮಾಡಕ್ ಹೋಗ್ಬೇಡಿ. ಇದು ಪೀಕ್ ಟೈಮ್ ಆಯ್ತಾ ನಿಮ್ದು. ನೀವ್ ಚೆನ್ನಾಗಿದ್ರೆ ನೀವು ಆ ಹುಡುಗಿನ ರಾಣಿ ತರ ನೋಡ್ಕೋಬಹುದು. ನೀವೇ ಒಳಗಾಗಿ ಬರೇ ನೀವ್ ಯಾವ್ದೋ ಒಂದು ಲಸ್ಟಿಗೆ ಒಳಗಾಗಿ, ಶಾರ್ಟ್ ಟೈಮ್ ಪ್ಲೆಷರ್ ನೀವು ಒಳಗಾಗಿ ಅವ್ರ ಲೈಫ್ ಹಾಳು ಮಾಡ್ತೀರಾ, ನಿಮ್ ಲೈಫ್ ಬರ್ಬಾದ್ ಮಾಡ್ಕೋತೀರಾ. ಸೊ ಪ್ಲೀಸ್ ಡೋಂಟ್ ಡೂ ಇಟ್. ಓದ್ಕೊಂಡು ಒಳ್ಳೆ ಕೆಲಸ ಹುಡ್ಕೊಂಡು ಆಮೇಲೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಯಾರು ಏನು ಪ್ರಶ್ನೆ ಮಾಡಲ್ಲ.